ರಾಜ್ಯ ಕಾಂಗ್ರೆಸ್ ನಾಯಕತ್ವ ಕದನಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಸಾಧ್ಯತೆ ಇದೆ, ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ ರಿಸೈನ್ ಮಾಡಲಿಕ್ಕೆ ಈಗ ಸಿದ್ದರಾಮಯ್ಯ ನಿರ್ಧಾರ ಮಾಡಿಕೊಂಡಿದ್ದಾರೆ. ರಾತ್ರಿಯೇ ದಿಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಿದ್ದರಾಮಯ್ಯ. ತಡರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಆಗಮಿಸಿದ್ದಾರೆ. ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಸಿದ್ದರಾಮಯ್ಯ. ಆಲ್ಮೋಸ್ಟ್ ರಿಸೈನ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಮೂಲಗಳ ಪ್ರಕಾರ. ಹೀಗೆ ನಿನ್ನೆ ಸುದೀರ್ಘವಾಗಿ ನಡೆದಿರುವಂತಹ ಚರ್ಚೆ, ಹೈ ವೋಲ್ಟೇಜ್ ಮೀಟಿಂಗ್, ಅದಾದ ನಂತರ ಆಗಿರುವಂತಹ ಒಂದು ತೀರ್ಮಾನ ಇದು. ನಿನ್ನೆ ತಡರಾತ್ರಿ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ ಸಿಎಂ. ರಾಜ್ಯ ಕಾಂಗ್ರೆಸ್ ನಾಯಕತ್ವ ಕದನಕ್ಕೆ ಇದು ಸ್ಫೋಟಕ ಟ್ವಿಸ್ಟ್. ನಿಜವಾಗ್ಲೂ ಕೂಡ ಒಂದು ಸಿಟ್ಟಿಂಗ್ ಸಿಎಂ ಆಗಿ ಇರುವಂತಹ ಸಿದ್ದರಾಮಯ್ಯ ಅವರು ಅದಾದ ನಂತರ ಮತ್ತೊಮ್ಮೆ ಈಗ ಸಿಎಂ ಚೇಂಜ್ ಆಗ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ. ಅದರಲ್ಲೂ ಕೂಡ ನಿನ್ನೆ ಸುದೀರ್ಘವಾಗಿ ಸುಮಾರು 7 ರಿಂದ 8 ಗಂಟೆ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್, ಅದರಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ. ಅದಾದ ನಂತರ ರಾಹುಲ್ ಗಾಂಧಿ ಒಂದು ಪ್ರಸ್ತಾಪ ಮಾಡಿದ್ರು, ನಾಯಕತ್ವ ಬದಲಾವಣೆ ವಿಚಾರ. ಬಹುಶಃ ಇದು ಮಾಡ್ತಾರೋ ಇಲ್ವೋ ಅನ್ನುವಂತ ಒಂದು ಅನುಮಾನ ಇತ್ತು. ಬಟ್ ಯಾವಾಗ ರಾಹುಲ್ ಗಾಂಧಿ ಇದನ್ನ ಪ್ರಸ್ತಾಪ ಮಾಡಿದ್ರು, ಅದಾದ ನಂತರ ಅವರ ಒಂದು ಮಾತನ್ನ ನಾನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸಿಎಂ ನಿರ್ಧಾರ ಮಾಡಿಕೊಂಡಿದ್ದಾರೆ. ದೆಹಲಿಯಿಂದ ರಾತ್ರಿಯೇ ಸಿಎಂ ಸಿದ್ದರಾಮಯ್ಯ ಈಗ ವಾಪಸ್ ಆಗಿದ್ದಾರೆ. ಸಿಎಂ ನಿವಾಸದಲ್ಲಿ ಆಪ್ತರ ಜೊತೆ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಮಾತುಕತೆ, ದೆಹಲಿ ಬೆಳವಣಿಗೆ ಮತ್ತು ಮುಂದಿನ ನಿರ್ಧಾರದ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ತಮ್ಮ ಆಪ್ತರ ಜೊತೆ ಗೃಹ ಸಚಿವ ಪರಮೇಶ್ವರ್, ಸಚಿವ ದಿನೇಶ್ ಗುಂಡೂರಾವ್, ಅಶೋಕ್ ಪಟ್ಟಣ್, ಸಚಿವ ಕೃಷ್ಣ ಬೈರೇಗೌಡ, ಎಂಸಿ ಸುಧಾಕರ್ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗಿದ್ರು ಈ ಒಂದು ಮಿಡ್ ನೈಟ್ ಮೀಟಿಂಗ್ ನಲ್ಲಿ. ರಾತ್ರಿ 1:30ವರೆಗೂ ಕೂಡ ಸಚಿವರ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರಂತೆ ಸೀಕ್ರೆಟ್ ಆಗಿ. ಹಾಗಾಗಿ ಅದರಲ್ಲೂ ಕೂಡ ಅವರ ಆಪ್ತ ಸಚಿವರು ಹೇಳ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡ್ಬೇಡಿ, ನಾವು ರಾಹುಲ್ ಗಾಂಧಿ ಹತ್ರ ಮಾತನಾಡ್ತೀವಿ ಅಂತ ಈಗ ಅವರ ಆಪ್ತ ಸಚಿವರು ಹೇಳ್ತಿದ್ದಾರಂತೆ. ಬಟ್ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು, ನೀವೇನ್ ಮಾತಾಡ್ಕೊಳ್ತೀನೋ ಮಾತಾಡ್ಕೊಳ್ಳಿ ರಾಹುಲ್ ಗಾಂಧಿ ಅವ್ರ ಹತ್ರ, ಬಟ್ ನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಆದ್ರೆ ಇದು ಸರಿ ಹೋಗೋದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಮೀಟಿಂಗ್ ಆದ ನಂತರ ಈ ರೀತಿಯಾಗಿ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ತಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ. ಯಾವಾಗ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರು, ಅದಾದ ನಂತರ ರಾಹುಲ್ ಗಾಂಧಿ ಅವರ ಮಾತನ್ನ ನಾನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಿನ್ನೆ ಸುಮಾರು ಸಂಜೆ 6:30, 7 ಗಂಟೆವರೆಗೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು. ಆ ಒಂದು ಮೀಟಿಂಗ್ ಅಲ್ಲಿ ಬಹಳಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ಬಹಳ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರವೂ ಕೂಡ ಚರ್ಚೆ ಆಯಿತು. ಯಾವಾಗ ರಾಹುಲ್ ಗಾಂಧಿ ಅವರ ಕಡೆಯಿಂದ ಈ ಒಂದು ಆಫರ್ ಬಂತು, ಅದಾದ ನಂತರ ಈಗ ಸಿಎಂ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಇನ್ನೇನು ಇವತ್ತು ಸುದ್ದಿಗೋಷ್ಠಿ ಮಾಡಬಹುದು, ಸುದ್ದಿಗೋಷ್ಠಿ ಮಾಡಿ ಆಲ್ಮೋಸ್ಟ್ ಅಧಿಕೃತವಾಗಿ ತಿಳಿಸಬಹುದು, ಮಾಹಿತಿ ಕೊಡಬಹುದು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇಫ್ ಇನ್ ಕೇಸ್ ಆ ರೀತಿ ಏನಾದರೂ ಮಾಹಿತಿ ಬಂತು ಅಂತಂದ್ರೆ ಎಲ್ಲವೂ ಕೂಡ ಒಂದು ರೀತಿಯಾಗಿ ತಲ್ಲಣ ಆಗುತ್ತೆ. ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಈಗ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಆಫರ್ಸ್ ಕೂಡ ಕೊಟ್ಟಿದ್ದಾರೆ. ಅಂತಂದ್ರೆ ರಾಜ್ಯಸಭೆಗೆ ತಾವು ಎಂಟ್ರಿ ಕೊಡಬಹುದು ಅಂತ ಹೇಳಿ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಫಿಕ್ಸ್. ಹಾಗಾದ್ರೆ ನಾಳೆ ಸಚಿವರಿಗೆ ಬ್ರೇಕ್ಫಾಸ್ಟ್ ಬಳಿಕ ಸುದ್ದಿಗೋಷ್ಠಿ ಕೂಡ ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಸಾಧ್ಯತೆ. ನಾಳೆ ಸಿಎಂ ಕರೆದಿರುವ ಉಪಹಾರ ಕೂಟದಲ್ಲೂ ಕೂಡ ಡಿಕೆ ಕೂಡ ಭಾಗಿಯಾಗ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ವಿಷಯವನ್ನ ತಿಳಿಸ್ತಾರೆ ಸಿಎಂ. ಬ್ರೇಕ್ಫಾಸ್ಟ್ ನಂತರ ಸುದ್ದಿಗೋಷ್ಠಿಯನ್ನ ನಡೆಸ್ತಾರಂತೆ ಸಿಎಂ ಸಿದ್ದರಾಮಯ್ಯ. ಸುದ್ದಿಗೋಷ್ಠಿ ಬಳಿಕ ರಾಜಭವನಕ್ಕೆ ತೆರಳಿ ಸಿದ್ದು ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಕುತೂಹಲ. ಹೀಗೆ ಇನ್ನೇನು ಅಧಿಕೃತವಾಗಿ ತಿಳಿಸಬೇಕು ಅಷ್ಟೇ ಅನ್ನುವಂತ ಮಾಹಿತಿ ಇದೆ. ನಿನ್ನೆಯಿಂದ ಬಹಳ ಪ್ರಮುಖವಾಗಿ ನಿನ್ನೆ ಯಾವಾಗ ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು ಹೈಕಮಾಂಡ್ ನಾಯಕರ ಜೊತೆ, ಅದಾದ ನಂತರ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು ಅದೆಲ್ಲವೂ ಕೂಡ ಮ್ಯಾಟರ್ ಆಗಿಲ್ಲ. ಅದಾದ ನಂತರ ಸಿಎಂ ತಮ್ಮ ಆಪ್ತರ ಜೊತೆ ಒಂದು ಸೀಕ್ರೆಟ್ ಸ್ಥಳದಲ್ಲಿ ಹೋಗಿ ದಿಲ್ಲಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರಂತೆ. ಆ ಮೀಟಿಂಗ್ ಅಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅದರಲ್ಲಿ ನಿರ್ಧಾರ ಮಾಡಿ ತಮ್ಮ ಆಪ್ತ ಸಚಿವರ ಮುಂದೆ ಈ ಒಂದು ವಿಚಾರವನ್ನ ತಿಳಿಸಿದ್ದಾರಂತೆ. ಅಂತಂದ್ರೆ ಈಗ ನಿರ್ಧಾರ ತಗೊಂಡಿದ್ದೀನಿ, ರಾಹುಲ್ ಗಾಂಧಿ ಅವರು ಈ ಒಂದು ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತಂದ್ರೆ ಮತ್ತೆ ನಾನು ಇಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಇಷ್ಟು ವರ್ಷ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀನಿ, ಇಷ್ಟು 3 ವರ್ಷ ಸಿಎಂ ಆಗಿ ಕೆಲಸ ಮಾಡಿದ್ದೀನಿ, ಈಗ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ. ಹಾಗಾಗಿ ಈಗ ರಾಹುಲ್ ಗಾಂಧಿ ಇದನ್ನ ಹೇಳ್ತಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾ ಇಲ್ಲ ಅಂತ ಹೇಳೋದಿಲ್ಲ, ಇನ್ನೇನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸಿಎಂ ತಮ್ಮ ಆಪ್ತ ಸಚಿವರ ಮುಂದೆ ನಿರ್ಧಾರ ಮಾಡಿ ಹೇಳಿದಾರಂತೆ. ಹಾಗಾಗಿ ಇನ್ನೇನು ಇವತ್ತು ಕೂಡ ಹೈಕಮಾಂಡ್ ನಾಯಕರು ಕೆಸಿ ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಿದ್ದಾರೆ. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಅಥವಾ ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ.
ಎಲ್ಲವೂ ಕೂಡ ಆದ ನಂತರ ನಾಳೆ ಆಲ್ಮೋಸ್ಟ್ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ತಿಳಿಸುವಂತ ಸಾಧ್ಯತೆ ಇದೆ.